ಕೊನೆಗೂ ನಾವು ಆದಿಮಾನವರು ವಾಸಿಸಿದ್ರು ಅಂತಕ್ಕಂಥ ಜಾಗಕ್ಕೆ ಬಂದು ತಲುಪಿದ್ದೇವೆ. ಈ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಯಾಕಂದ್ರೆ ಇವು ಲೀಸ್ ಮುಗಿದ ಮೇಲೆ ಮತ್ತೆ ಅರಣ್ಯ ಆಗ್ಬೇಕಲ್ಲ. ನಮಸ್ಕಾರ. ಇವತ್ತು ನಾನು ಒಂದು ವಿಶಿಷ್ಟ ಒಂದು ಸಂಚಿಕೆಯನ್ನು ತರಲಿಕ್ಕೆ ಬಯಸ್ತೇನೆ. ನಮ್ಮ ಸಂಡೂರಿನ ರಂಜಿತ್ಪುರ ಗ್ರಾಮದಲ್ಲಿ ಬರುವಂತ ಈ ಹಿಂದೆ ಸುಮಾರು 10,000ರಿಂದ 20,000 ವರ್ಷಗಳ ಹಿಂದೆ ಆದಿಮಾನವರು ಇಲ್ಲಿ ವಾಸಿಸಿದ್ರು ಅನ್ನೋದಕ್ಕೆ ಪುರಾತತ್ವ ಇಲಾಖೆಯವರು ಮತ್ತು ಪ್ರಾಚೇಸಿ ಇಲಾಖೆಯವರು ಇಲ್ಲಿಗೆ ಬಂದು ಅವರು ವಾಸಿಸ್ತಕ್ಕಂತ ಗುಹೆಗಳನ್ನ ಪತ್ತೆ ಹಚ್ಚಿರ್ತಕ್ಕಂತ ಪ್ರದೇಶದಲ್ಲಿ ಬಂದಿದ್ದೇನೆ. ನಾವಿವಾಗ ತೋರಿಸ್ತೇವೆ ಇದೇ ಬೆಟ್ಟದಲ್ಲಿ ಅವರು ವಾಸಿಸ್ತಿದ್ರು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆ ಬೆಟ್ಟದೊಳಗೆ ಹೋಗಿ ಅವರ ಗುಹೆಗಳನ್ನ ಯಾವ ರೀತಿ ಇದ್ರು ಅಂತಕ್ಕಂಥದನ್ನ ತೋರಿಸುವಂತದ್ದು ಮಾಡ್ತೇನೆ. ಒಂದು ಇದ್ರಾಗ ನಾನು ತೋರಿಸ್ತೀನಿ ಸರ್. ಅಲ್ಲಿ ಅಪಾಯ ಆಗಬಾರ್ದು ಅಂತೇಳಿ ಕಲ್ಕಟ್ರೆ ಕಟ್ಟಿಬಿಟ್ಟ ಸರ್. ಇಲ್ಲಿ ಒಳಗೆ ಹೋಗ್ಬಾರ್ದು ಅಂತಂದು ಅದನ್ನು ಕಿಂಡೆ ಅಲ್ಲಿ ಗುಹೆಗಳು ಅದಾವ, ಬಟ್ ಅಲ್ಲಿ ಪ್ರಾಣಿಗಳು ಇದ್ರೆ ಕಷ್ಟ ಆ ಕಡೆ. ಅದೇ ಸರ್, ಪ್ರಾಣಿಗಳು ಇದಾವೆ ಸರ್. ಅಲ್ಲ ಹೌದು ಸರ್. ಇದೆ ಸರ್ ಇದೆಲ್ಲ ಮ್ಯಾಗಂತೆ ಕಳಪನ ಐತೆ. ಸುಮಾರು 8 ವರ್ಷ ಇರುವಾಗಲಿದ್ದ ನಮ್ಮ ಬೆಟ್ಟ ತಿಂದಿದ್ದೀನಿ ಸರ್. ನಾನು ನನಕಾಯಿ ಅಂತೇಳಿ ಅಡಿವಾಗ ಹುಟ್ಟು ಬೆಳೆದಿರೋ ಸರ್. ಕೊನೆಗೂ ನಾವು ಆದಿಮಾನವರು ವಾಸಿಸಿದ್ರು ಅಂತಕ್ಕಂಥ ಜಾಗಕ್ಕೆ ಬಂದು ತಲುಪಿದ್ದೇವೆ. ಈ ಜಾಗಕ್ಕೆ ಬಂದು ತಲುಪಬೇಕಂದ್ರೆ ಸುಮಾರು ದೂರದಿಂದ ಶ್ರಮಿಸಿ ಬರಬೇಕು. ಆದ್ರೆ ನಾವಿವತ್ತು ಆ ಜಾಗವನ್ನು ತಲುಪಿದ್ದೇವೆ. ಮುಂದೆ ಆ ಜಾಗ ಹೇಗಿದೆ ಹೇಗಿಲ್ಲ ಅಂತಕ್ಕಂಥದನ್ನ ತೋರಿಸುವಂತ ಸಡನ್ಲಿ ಬಂದ್ಬಿಟ್ಟೆ. ಇದೊಂದು ನೋಡಿ ಸರ್, ಅರ್ಥ ಇತ್ತ ವಾಳ್ಬೇಕು ಅಂತ. ಹೌದೌದು ಏನ್ ಸರ್? ಬಂದು ಹೋಗಿರುತ್ತಲ್ಲ. ಬಂದು ಸರ್, ಬಂದು ಹೋಗ್ತಾರೆ ಸರ್. ಇಲ್ಲಿ ನಮ್ಮ ಹಳ್ಳಿ ಸರ್, ಇಲ್ಲಿ ಯಾರು ಋಷಿಗುರುಗಳು ಆಮೇಲೆ ಬಂದಿರ್ತಾರೆ. ಕಳ್ಳಿ ಏನಾರು ಒಳಗೆ ಹೋಯ್ತೇನ? ಆಗಿಲ್ಲ ಸರ್, ಅಲ್ಲಿಗೆ ಕಟ್ಟಪ್ಪ ಸರ್. ಆ ಕಡೆಗೆ ಐತಲ್ಲ, ಆ ಕಡೆ ಅದು ಬಂದ್ ಮಾಡ್ಯಾರ ಸರ್. ಅಲ್ಲಿ ನೋಡೋಣ ಸರ್. ಇಲ್ಲಿ ಅಲ್ಲಿಗೆ ಬಂದ್ ಸರ್. ಬೇಡ ಹೋಗ್ಬೇಡ್ದು ಇಲ್ಲಿ ಹಂಗ ಸರ್. ನಾನು ಹೋಗಿ ಬರ್ತೀನಿ ಸರ್. ಯಾಕಂದ್ರೆ ನಾವು ಹೇಳ್ತೀನಿ ಸೆಂಟ್ರ್ ಸಗದ ಅಡಿ ತಿರುಗಾಡಿನಿ. ಅವೇನು ಸಂಬಂಧನೇ ಇಲ್ಲ, ಅದು ಸಂಬಂಧನೇ ಇಲ್ಲ. ನಿನ್ನೆ ಹುಡುಗರು ಸಣ್ಣ ಹುಡುಗ ಸರ್ 8-9 ಹುಡುಗರು ಇಬ್ಬರು ಸೈಕಲ್ ಮಟ್ಟ ಸಾರಿ ಹೊರಗೆ ಸೈಕಲ್ ಮಟ್ಟ. ಅಯ್ಯೋ ಇಲ್ಲಿ ಏನಕ್ಕೆ ಹೆದರುತ್ತಲ್ಲ ಕಳ್ಳಿನ? ಹೌದು ಸರ್, ಇದೆಲ್ಲ ಬಗಲ್ ಮಾಡ್ಕೋಬೋದು. ಇದು ಬರಿ ಸರ್ ನೋಡಿ. ಅದರ ಬಾಬಾ ಇದು ಅದೇ ನೀನು ಇದೆಲ್ಲ ಸರ್, ಅಲ್ಲಿಗೆಲ್ಲ ಅಷ್ಟ. ಭಯ ಪಡಬೇಕು.
ವೀಕ್ಷಕರೇ, ಇದಾಗಿದೆ. ಇದು ಸುಮಾರು ಆದಿಮಾನವರು ಇಲ್ಲಿ ವಾಸಿಸಿದ್ರು ಅಂತಕ್ಕಂಥದ್ದನ್ನ ಪ್ರಾಚೀನ ಇಲಾಖೆ ತಜ್ಞರು ಸಮ್ಮದ್ ಕೊಟ್ಟರು ಅನ್ನುವಂಥವ್ರು ಈ ಪ್ರದೇಶವನ್ನ ಗುರುತಿಸಿರುವಂಥದ್ದು. ಅಂತ ಹೇಳಿದ್ರೆ ಸುಮಾರು ಈ ಪ್ರದೇಶದಲ್ಲಿ ಈ 10,000-25,000 ವರ್ಷಗಳ ಹಿಂದೆ ಆದಿಮಾನವರು ವಾಸಿಸಿದ್ರು ಅನ್ನೋದಕ್ಕೆ ನೀವು ಇದೆಲ್ಲ ನೋಡ್ಬೋದು. ಯಾಕೆ ಇವರು ಈ ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡ್ರು ಅನ್ನೋದು ಇತಿಹಾಸಕಾರರು, ಇತಿಹಾಸ ತಜ್ಞರು ಹೇಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಇವತ್ತು ನಾವು ನಮ್ಮ ವೀಕ್ಷಕರಿಗೆ ನಮ್ಮ ಸಂಡೂರು ಪಟ್ಟಣದ ಹೊರವಲಯದಲ್ಲಿ ಬರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಆದಿಮಾನವರು ವಾಸಿಸಿದ್ರು ಅನ್ನೋದಕ್ಕೆ ಈಗಾಗಲೇ ಇಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವು ವಸ್ತುಗಳನ್ನ ಆಧಾರದ ಮೇಲೆ ಇಲ್ಲಿ ಆದಿಮಾನವರು ವಾಸಿಸಿದ್ರು ಅನ್ನೋದನ್ನ ದೃಢಪಡಿಸಲಾಗಿದೆ. ಇದರ ಜೊತೆಗೆ ಇವತ್ತು ಸುಮಾರು ಇದು ಸಮುದ್ರ ಮಟ್ಟದಕ್ಕಿಂತ 850 ಮೀಟರ್ ಎತ್ತರದಲ್ಲಿ ಇರ್ತಕ್ಕಂಥ ಪ್ರದೇಶ ಇದು. ಇಂಥ ಒಂದು ಎತ್ತರವಾದ ಪ್ರದೇಶದಲ್ಲಿ ಆದಿಮಾನವರು ವಾಸಿಸಿದ್ರು ಅನ್ನೋದು ಒಂದು ಅಧಿಕೃತವಾಗಿ ನಮಗೆ ತಿಳಿದಿರುವಂತದ್ದು. ಇವತ್ತು ನಾವು ಎಲ್ಲೇ ಒಂದ್ ಕಡೆ ನೋಡೋದಾದ್ರೆ ಆದಿಮಾನವರು ಬಯಲು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಬಯಲು ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿದ್ವಿ. ಆದ್ರೆ ಬೆಟ್ಟ ಗುಡ್ಡಗಳಲ್ಲಿ ಎತ್ತರ ಪ್ರದೇಶದಲ್ಲಿ ಆದಿಮಾನವರು ವಾಸಿಸಿದ್ರು ಅನ್ನೋದಕ್ಕೆ ಭಾರತ ಇತಿಹಾಸದಲ್ಲೇ ಇದೊಂದು ಪುರಾವೆ ಸಿಕ್ಕಂತ ಆಗಿದೆ ವೀಕ್ಷಕರೇ. ನಿಮ್ಗೆ ನಾನು ಹಂಗೆ ಅವರು ಇದ್ದಂತ ಸ್ಥಳ, ಅವರು ಯಾವ ರೀತಿ ಅವರ ಜೀವನ ಶೈಲಿ ಇತ್ತು ಅನ್ನೋದಕ್ಕೆ ನಿಮ್ಗೆ ಇಲ್ಲೇ ತೋರಿಸ್ತೀನಿ ಒಂದು ವಸ್ತು. ಇದು ಮಡಿಕೆ. ಅವತ್ತಿನ ಕಾಲಕ್ಕೆ ಈ ಮಡಿಕೆ ಏನಾದ್ರು ಉಪಯೋಗ ಮಾಡ್ತಿದ್ರೆ ಅನ್ಕತೆ ಗೊತ್ತಿಲ್ಲ, ಬಟ್ ಇದು ಇಲ್ಲೇ ಬಿದ್ದಿದೆ. ಈ ವಸ್ತುನ ಇಲ್ಲೇ ಇಡ್ತಕ್ಕಂತ ಕೆಲಸ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಹಿಂಗೆ ಅವರು ಒಳಕ್ಕೆ ಆ ಗುಹೆ ಒಳಗೆ ಹೋಗೋದಕ್ಕೆ ಪ್ರವೇಶದ್ವಾರವನ್ನು ಈ ರೀತಿ ಮಾಡ್ಕೊಂಡಿದ್ರು. ಆದ್ರೆ ಇಲ್ಲಿ ಏನೋ ಮಣ್ಣು ಹಾಕಿ ಅದನ್ನ ಸಮತಟ್ಟು ಮಾಡ್ಕೊಂಡಿದ್ದಾರೆ. ಈ ಸಮತಟ್ಟು ಮಾಡ್ಕೊಳ್ಳೋ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲೇನೋ ಅವರು ಮಲಗಲಿಕ್ಕೆ ಆವತ್ತಿನ ಕಾಲಕ್ಕೆ ಇಲ್ಲಿ ಅವರು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಏನಾದ್ರು ಈ ಮಣ್ಣನ್ನ ಹಾಕೊಂಡಿದ್ರೆ ಏನೋ ಗೊತ್ತಿಲ್ಲ. ಇದು ಸಂಶೋಧನೆಯಿಂದ ಗೊತ್ತಾಗುವಂಥದ್ದು. ನಾವು ಈ ಪ್ರದೇಶಕ್ಕೆ ಬರ್ಬೇಕು ಅಂತ ಬಂದಾಗ ಇಲ್ಲಿ ಆಗ್ತಾನೆ ಕರಡಿ ಇಲ್ಲಿ ಈ ಜಾಗಕ್ಕೆ ಬಂದೋಗಿರುವಂತದ್ದು ಆ ಹೆಜ್ಜೆ ಕೂಡ ನಿಮಗೆ ತೋರಿಸಿದ್ದೀನಿ. ಈ ಗುಹೆ ಒಳಗೆ ಏನು ಒಳಗೆ ಹೋಗುವಂಥದ್ದು ಏನಿಲ್ಲ. ಇಲ್ಲಿ ಬಂದ್ರೆ ಇಷ್ಟೇ. ಇದು ಗುಹೆ ಇಲ್ಲಿಗೆ ಅದು ಬಂದ್ ಮಾಡಿದೆ, ಸ್ಟಾಪ್ ಮಾಡಲಾಗಿದೆ. ಅಂದ್ರೆ ಇದು ಯಾವುದೇ ಕಾರಣಕ್ಕೆ ಮಳೆ ಬಂದ್ರೂ ಏನಾಗೋದಿಲ್ಲ, ನೀರು ಇಂಥದ್ದು ಯಾವುದೇ ಕಾರಣಕ್ಕೆ ಇಲ್ಲಿ ಏನು ಆಗುವಂತ ಒಂದು ಸ್ಥಿತಿ ಇಲ್ಲ. ಅಂತ ಗಟ್ಟಿಮುಟ್ಟಾದಂತ ಕಲ್ಲು ಗುಡ್ಡಗಳಿಂದ ಸೇರಿರ್ತಕ್ಕಂಥ ಪ್ರದೇಶ ಇದು. ಈ ಒಂದು ದೃಷ್ಟಿಯಲ್ಲಿ ನಿಮ್ಗೆ ಇನ್ನೊಂದು ತೋರ್ಸೋದಾದ್ರೆ ನಿಮ್ಗೆ ಹಾಗೆ ತೋರಿಸ್ತೀನಿ. ಇದು ಸುಮಾರು ಕಲ್ಲುಗಳಿಂದ ಇಟ್ಟಿರೋಂಥದ್ದು. ಅವತ್ತಿನ ಕಾಲಕ್ಕೆ ಇಟ್ಟಿದ್ರು, ಮತ್ತೆ ಇವತ್ತೇನು ಮಧ್ಯದಲ್ಲಿ ಇಟ್ಟಾರೋ ನಮ್ಗೆ ಗೊತ್ತಿಲ್ಲ. ಈ ಕಲ್ಲುಗಳನ್ನ ನೋಡಿದ್ರೆ ಸುಮಾರು ಅವತ್ತಿನ ಕಾಲಕ್ಕೆ ಈ ಕಲ್ಲುಗಳನ್ನ ಜೋಡಣೆ ಮಾಡಿ ಇಟ್ಟಿರುವಂತದ್ದನ್ನ ನಾನು ತೋರಿಸ್ತೇನೆ. ಅದ್ರ ಜೊತೆಗೆ ನಿಮ್ಗೆ ಹಂಗೆ ಈ ಕಡೆ ಬಲಭಾಗ ನನ್ನ ಎಡಭಾಗದಲ್ಲಿ ಇದು ಕೂಡ ದೊಡ್ಡ ದೊಡ್ಡ ಮಟ್ಟದ ಕಲ್ಲು ಬಂಡೆಗಳು ಇವು ಜೋಡಣೆ ಮಾಡಿರೋಂಥದ್ದು. ಅಂದ್ರೆ ಅವತ್ತಿನ ಕಾಲಕ್ಕೆ ಅವರು ಇಲ್ಲಿ ಮಣ್ಣನ್ನ ಹಾಕೊಂಡು ಒಂದು ಸಮತಟ್ಟವಾದ ಪ್ರದೇಶ, ಮತ್ತೆ ಅವ್ರಿಗೆ ಅವತ್ತಿನ ಕಾಲಕ್ಕೆ ಹುಲಿ ಸಿಂಹಗಳು ವಾಸ ಮಾಡ್ತಿದ್ವು, ಹುಲಿ ಸಿಂಹಗಳ ಭಯ ಇತ್ತು ಅನ್ನೋದು. ಆ ರೀತಿ ಏನಾದ್ರು ಪ್ರಾಣಿಗಳು ಬಂದಾಗ ಅಲ್ಲಿ ಹೋಗಿ ಅವಿತ್ಕೊಂಡು ಕೂತ್ಕೊಳ್ತಿದ್ರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಊಹೆ ಮಾಡ್ಬೋದು ಅಷ್ಟೇ. ಅಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಜಾಗನೇ ಒಂಥರ ನಿಗೂಢವಾದ ಜಾಗ. ಇದು ಒಂದ್ ರೀತಿಯಾಗಿ ನಿಗೂಢವಾಗಿರ್ತಕ್ಕಂಥದ್ದು. ನೋಡಿ, ಈ ಕಲ್ಲುಗಳೆಲ್ಲ ಇಟ್ಟಿದ್ದಾರೆ. ಇವತ್ತಿನ ಕಾಲಕ್ಕೆ ಇಲ್ಲಿ ಈ ಕಲ್ಲುಗಳು ತಂದು ಇಟ್ಟಿರೋಂಥದ್ದು ಯಾರು ಇಂಥ ಕೆಲಸನ ಮಾಡೋದಿಲ್ಲ. ಆದ್ರೆ ಈ ಅವತ್ತಿನ ಕಾಲಕ್ಕೆ 10-25 ವರ್ಷಗಳ ಹಿಂದೆ ಆದಿಮಾನವ ಇಲ್ಲಿ ವಾಸಿಸ್ತಿದ್ದ, ಅವನ ಜೀವನ ಶೈಲಿಗೆ ಅನುಗುಣವಾಗಿ ಇದನ್ನ ರೆಡಿ ಮಾಡ್ಕೊಂಡಿದ್ದ ಅಂತಕ್ಕಂಥದ್ದು ಇಲ್ಲಿ ಪುರಾವೆಗಳನ್ನ ನಾವು ಕಾಣ್ಬೋದು ವೀಕ್ಷಕರೇ. ನನ್ನ ಹಾಕೊಂಡು ಸಮತಟ್ಟು ಮಾಡಿರ್ತಕ್ಕಂಥ ಈ ಪ್ರದೇಶಕ್ಕೆ ಇದು ಒಂದು ಮಣ್ಣಿನ ಗುಡ್ಡೆ ಮೇಲೆ ನಿಂತ್ಕೊಂಡಿದ್ವಿ. ಅದ್ರ ಜೊತೆಗೆ ನೀವು ನೋಡ್ಬೋದು ಅಲ್ಲೊಂದು ಗುಹೆ ಕಾಣ್ತಾ ಇದೆ. ಆ ಗುಹೆ ಒಳಗೆ ಅಂದ್ರೆ ಅವತ್ತು ಅಂತ ಹೇಳಿದ್ರೆ ಇವರು ಪ್ರಾಣಿಗಳು ಯಾವ ರೀತಿ ವಾಸ ಮಾಡ್ತಾರೆ ಅದೇ ರೀತಿ ಇವರು ವಾಸ ಮಾಡ್ತಿದ್ರು ಅಂತಕ್ಕಂಥದ್ದು. ಪ್ರಾಣಿಗಳು ಗುಂಪಾಗಿ ಯಾವ ರೀತಿ ವಾಸ ಮಾಡ್ತಿದ್ರು ಒಂದು ಪ್ರದೇಶದಲ್ಲಿ ಅದೇ ರೀತಿ ವಾಸ ಮಾಡ್ತಿದ್ರು ಅನ್ನೋಂಥದ್ದು. ಆದ್ರೆ ಆ ಗುಹೆ ಇದೆ, ಅಲ್ಲಿ ಏನಾದ್ರೂ ಇವ್ರ ಜೀವಕ್ಕೆ ಏನಾದ್ರೂ ಅಪಾಯ ಆಗಂತ ಸಂದರ್ಭ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಪ್ರಾಣಿಗಳು, ಹುಲಿ ಸಿಂಹ ಈ ರೀತಿ ಪ್ರಾಣಿಗಳು ಬಂದು ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾದಾಗ ಆ ಗುಹೆ ಒಳಗೆ ಏರಿ
ಅಲ್ಲಿ ಕೂತ್ಕೊಳ್ತಿದ್ರು ಅನ್ನೋದು ಕೂಡ ಇದೆ. ಆ ಗುಹೆನೂ ಕೂಡ ನೀವು ನೋಡ್ಬೋದು. ಯಾವ ಮಟ್ಟದಲ್ಲಿ ಇದೆ ಗುಹೆ ಅನ್ನೋದು ನೀವು ನೋಡ್ಬೋದು ವೀಕ್ಷಕರೇ ಅದರ ಗುಹೆನ. ಇವತ್ತಿನ ವಿಶೇಷ ಸಂಚಿಕೆ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಅದರೊಂದಿಗೆ ಇವತ್ತು ನಾವು ಮಾಡಿರ್ತಕ್ಕಂಥ ಈ ಆದಿಮಾನವರ ವಾಸಿಸುವಿಕೆ ಇಲ್ಲಿ ಇತ್ತು ಅನ್ನೋದನ್ನ ಒಂದು ಸುದ್ದಿ ಮಾಡಿದೀವಿ ವೀಕ್ಷಕರೇ. ಹಾಗೇನೆ ನಮ್ಮ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ರಿ, ದಯವಿಟ್ಟು ಸಪೋರ್ಟ್ ಮಾಡಿ.